ನಮಸ್ಕಾರ. ಇವತ್ ನಾವು ಲೂಕನ ಸುವಾರ್ತೆಯ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಭಾಗ ನೋಡ್ತಾ ಇದ್ದೀವಿ. ಅಧ್ಯಾಯ 9 ವಚನ 7-9. ಹೌದು, ಇದು ಅಂದಿನ ಸಾಮಂತ ರಾಜ ಹೆರೋದ್ ಅಂತಿಪಾಸ್ ಯೇಸುವಿನ ಬಗ್ಗೆ ಕೇಳಿದಾಗ ಅವನ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದರ ಬಗ್ಗೆ. ಅವನು ಕೇವಲ ಆಶ್ಚರ್ಯ ಪಡ್ಲಿಲ್ಲ, ಬದಲಿಗೆ ಅವನ ಮನಸ್ಸು ತುಂಬಾನೇ ಕಳವಳಗೊಂಡಿತ್ತು ಅಂತ ಬೈಬಲ್ ಹೇಳುತ್ತೆ. ಅಂದ್ರೆ ಭಯ, ಗೊಂದಲ, ಒಂಥರ ಒಳತೋಟನೆ ಶುರುವಾಗಿತ್ತು. ಖಂಡಿತ. ನಮ್ಮ ಇವತ್ತಿನ ಚರ್ಚೆ ಈ ಮೂರೇ ವಚನಗಳ ಮೇಲೆ ಸ್ವಲ್ಪ ಆಳವಾಗಿ ಗಮನ ಹರಿಸುತ್ತೆ. ಹೆರೋದನ ಈ ಮನಸ್ಥಿತಿಯನ್ನ, ಅವನ ಗೊಂದಲ, ಭಯ, ಇದರ ಹಿಂದಿನ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಹೌದು, ಅವನು ಯೇಸುವನ್ನ ನೋಡೋಕೆ ಯಾಕೆ ಅಷ್ಟೊಂದು ಪ್ರಯತ್ನ ಪಡ್ತಿದ್ದ ಅನ್ನೋದು ಕೂಡ ಮುಖ್ಯವಾದ ಪ್ರಶ್ನೆ. ಕರೆಕ್ಟ್. ಇದು ಕೇವಲ ಒಂದು ಹಿಸ್ಟಾರಿಕಲ್ ಘಟನೆ ಅಲ್ಲ ನೋಡಿ. ಇದರಲ್ಲಿ ಮಾನವ ಸ್ವಭಾವ, ಪಾಪ ಪ್ರಜ್ಞೆ, ಅಧಿಕಾರದ ಮಿತಿ, ನಿಜವಾದ ನಂಬಿಕೆ ಅಂದ್ರೇನು, ಹೀಗೆ ಹಲವಾರು ವಿಷಯಗಳು ಅಡಗಿವೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಈ ಸುದ್ದಿ ಹೆರೋದನಿಗೆ ಹೇಗೆ ತಲುಪುತ್ತೆ? ಲೂಕ 9.7 ಹೇಳುತ್ತೆ, ಆ ಕಾಲದಲ್ಲಿ ನಡೆಯುತ್ತಿದ್ದ ಎಲ್ಲಾ ಸಂಗತಿಗಳು ಸಾಮಂತರಾಜ ಹೆರೋದನ ಕಿವಿಗೆ ಬಿದ್ದುವು. ಯೇಸು ಮಾಡ್ತಿದ್ದ ಅದ್ಭುತ ಕಾರ್ಯಗಳು, ಆತನ ಬೋಧನೆಗಳು, ಅದೆಲ್ಲ ಗಲಿಲಿಯದಲ್ಲಿ ತುಂಬಾ ವೇಗವಾಗಿ ಹರಡ್ತಾ ಇತ್ತು. ಎಷ್ಟಂದ್ರೆ ರಾಜನ ಅರಮನೆಗೂ ಆ ಸುದ್ದಿ ಮುಟ್ಟಿತ್ತು. ಆಗಿನ ಕಾಲದಲ್ಲಿ ಇವತ್ತಿನ ಮೀಡಿಯಾ ಇಲ್ದೇದ್ರೂ ಇಂತಹ ದೊಡ್ಡ ವಿಷಯಗಳು ರಾಜನ ಗಮನಕ್ಕೆ ಬರೋದು ಸಹಜ ಅಲ್ವಾ? ಹೌದು, ಖಂಡಿತ. ಆದ್ರೆ ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಆ ಸುದ್ದಿ ಕೇಳಿದ ತಕ್ಷಣ ಹೆರೋದನ ರಿಯಾಕ್ಷನ್. ಪದ್ಯ 7 ಮುಂದುವರೆದು ಹೇಳುತ್ತೆ, ಅವನ ಮನಸ್ಸು ಕಳವಳಗೊಂಡಿತ್ತು. ಆ ಕಳವಳಗೊಂಡಿತ್ತು ಅನ್ನೋ ಪದ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳಿ. ಮೂಲ ಗ್ರೀಕ್ ಭಾಷೆಯಲ್ಲಿ ಏನಿದೆ? ಒಳ್ಳೆ ಪ್ರಶ್ನೆ. ಮೂಲ ಗ್ರೀಕ್ನಲ್ಲಿ ಡಿಯಾಪೋರಿ ಅಂತ ಬಳಸಿದ್ದಾರೆ. ಇದು ನಾವು ಸಾಮಾನ್ಯವಾಗಿ ಗಲಿಬಿಲಿ ಆಯ್ತು ಅಥವಾ ಗೊಂದಲ ಆಯ್ತು ಅನ್ನೋದಕ್ಕಿಂತ ತುಂಬಾನೇ ತೀವ್ರವಾದ ಸ್ಥಿತಿ. ಓ, ಹಾಗಾದ್ರೆ ಡಿಯಾಪೋರೆ ಅಂದ್ರೆ ಕೇವಲ ಕನ್ಫ್ಯೂಷನ್ ಅಲ್ಲ? ಖಂಡಿತ ಅಲ್ಲ. ಇದರ ಅರ್ಥ ತೀವ್ರವಾದ ಗೊಂದಲ, ಏನ್ ಮಾಡ್ಬೇಕು ಅಂತ ತೋಚದ ಸ್ಥಿತಿ, ದಾರಿ ಕಾಣದ ಅಸಹಾಯಕತೆ, ಸಂದೇಹ ಮತ್ತು ಮುಖ್ಯವಾಗಿ ಒಂಥರ ಆಳವಾದ ಆಂತರಿಕ ತಳಮಳ, ಆತಂಕ. ಇದು ಬರೀ ತಲೆ ಉಡಿಸೋ ಗೊಂದಲಲ್ಲ, ಬದಲಿಗೆ ಅವನ ಇಮೋಷನ್ಸ್, ಬಹುಶಃ ಅವನ ಆತ್ಮಸಾಕ್ಷಿ ಕೂಡ ಅಲ್ಲಾಡಿ ಹೋಗಿತ್ತು ಅಂತ ತೋರಿಸುತ್ತೆ. ಏನೋ ತನಗೆ ಅರ್ಥ ಆಗ್ತಾ ಇಲ್ಲ, ತನ್ನ ಕಂಟ್ರೋಲ್ ಮೀರಿ ನಡೀತಾ ಇದೇನೋ ಭಾವನೆ ಅವನಿಗೆ ಬಂದಿರಬಹುದು. ಅವನ ಈ ತೀವ್ರ ಕಳವಳಕ್ಕೆ ಇನ್ನೊಂದು ಕಾರಣ ಅಂದ್ರೆ ಯೇಸುವಿನ ಬಗ್ಗೆ ಜನ ಏನೇನೋ ಮಾತಾಡ್ಕೊಳ್ತಿದ್ರಲ್ಲ, ಆ ವದಂತಿಗಳು. ಹೌದಲ್ಲ, ಎಕ್ಸಾಕ್ಟ್ಲಿ. ಪದ್ಯ 7 ಮತ್ತು 8 ಅದೇ ಇದೆ. ಕೆಲವರು ಹೇಳ್ತಿದ್ರು ಸ್ನಾನಿಕನಾದ ಯೋಹಾನನು ಸತ್ತವರೊಳಗಿಂದ ಎದ್ದಿದ್ದಾನೆ ಅಂತ. ಓ ಮೈ ಗಾಡ್, ಇದು ಹೆರೋದನಿಗೆ ಕೇಳಿ ಶಾಕ್ ಆಗಿರ್ಬೇಕಲ್ಲ? ಹೌದು, ಖಂಡಿತ. ಅದರ ಬಗ್ಗೆ ಮಾತಾಡೋಣ. ಆದ್ರೆ ಬೇರೆ ವದಂತಿಗಳು ಇದ್ವು. ಇನ್ನು ಕೆಲವರು ಪ್ರವಾದಿಯಾದ ಏಲಿಯನು ಪುನಃ ಬಂದಿದ್ದಾನೆ ಅಂದ್ರು. ಮತ್ತೆ ಕೆಲವರು ಹಿಂದಿನ ಕಾಲದ ಯಾವುದೋ ದೊಡ್ಡ ಪ್ರವಾದಿ ಮತ್ತೆ ಹುಟ್ಟಿ ಬಂದಿದ್ದಾನೆ ಅಂತೆಲ್ಲ ಮಾತಾಡ್ಕೊಳ್ತಿದ್ರು. ಇವೆಲ್ಲ ಕೇಳಿ ಅವನ ಗೊಂದಲ ಇನ್ನೂ ಹೆಚ್ಚಾಗಿರ್ಬೋದು. ಈ ಅಭಿಪ್ರಾಯಗಳಿಗೆ ಕಾರಣವೇನು? ಜನರು ಯಾಕೆ ಯೇಸುವನ್ನ ಯೋಹಾನ್, ಎಲಿಯಾ ಅಥವಾ ಬೇರೆ ಪ್ರವಾದಿಗಳಿಗೆ ಹೋಲಿಸ್ತಾ ಇದ್ರು? ಮುಖ್ಯವಾಗಿ ಯಹೂದಿಗಳ ನಂಬಿಕೆಗಳು ಕಾರಣ. ನೋಡಿ, ಏಲಿಯನ ಬಗ್ಗೆ ಹಳೆಯ ಒಡಂಬಡಿಕೆಯ ಕೊನೆಯಲ್ಲಿ, ಅಂದ್ರೆ ಮಲಾಕಿಯ ಗ್ರಂಥದಲ್ಲಿ, ಮೆಸ್ಸಿಯ ಬರೋ ಮುಂಚೆ ಏಲಿಯಾ ಮತ್ತೆ ಬರ್ತಾನೆ ಅನ್ನೋ ಒಂದು ಸ್ಟ್ರಾಂಗ್ ನಂಬಿಕೆ ಇತ್ತು. ಓಕೆ. ಯೇಸುವಿನ ಆ ಅದ್ಭುತ ಕಾರ್ಯಗಳು, ಆತನ ಅಧಿಕಾರಯುತ ಮಾತುಗಳು ಕೇಳಿ ಜನರಿಗೆ ಆ ಪ್ರವಾದಿಯ ನೆನಪಾಗಿರ್ಬೋದು. ಇನ್ನು ಹಿಂದಿನ ಪ್ರವಾದಿಗಳು ವಾಪಸ್ ಬರ್ತಾರೆ ಅನ್ನೋ ಕಲ್ಪನೆಯೂ ಇತ್ತು. ಯೋಹಾನನ ವಿಷಯಕ್ಕೆ ಬಂದ್ರೆ, ಯೋಹಾನ ತಾನೇ ಯೇಸುವಿಗಿಂತ ಸ್ವಲ್ಪ ಮುಂಚೆ ಬಂದು ತುಂಬಾ ಪ್ರಭಾವಶಾಲಿಯಾಗಿದ್ದ ವ್ಯಕ್ತಿ. ಅವನ ಸಂದೇಶ ತುಂಬಾ ತೀಕ್ಷ್ಣವಾಗಿತ್ತು. ಅವನನ್ನ ಇದೇ ಹೆರೋದ್ ಕೊಲಿಸಿದ್ದ. ಈಗ ಯೇಸುವಿನ ಕಾರ್ಯಗಳು ಅಷ್ಟೇ ಪ್ರಭಾವಶಾಲಿಯಾಗಿದ್ದರಿಂದ ಜನ ಈ ಹೋಲಿಕೆ ಮಾಡಿರ್ಬೋದು. ಆದರೆ ಈ ಎಲ್ಲಾ ವದಂತಿಗಳಲ್ಲಿ ಯೋಹಾನ ಸತ್ತವರೊಳಗಿಂದ ಎದ್ದಿದ್ದಾನೆ ಅನ್ನೋ ಮಾತು ಹೆರೋದನಿಗೆ ತುಂಬಾನೇ ಪರ್ಸನಲ್ ಆಗಿ ತಟ್ಟಿರ್ಬೇಕು. ಯಾಕೆಂದ್ರೆ ಯೋಹಾನನ ಸಾವಿಗೆ ಅವನೇ ಕಾರಣ. 100ಕ್ಕೆ 100 ಸತ್ಯ. ಇಲ್ಲಿಂದ ಹೆರೋದನ ಪಾಪಪ್ರಜ್ಞೆಯ ಪಾತ್ರ ಶುರುವಾಗುತ್ತೆ. ಮಾರ್ಕನ ಸುವಾರ್ತೆಯಲ್ಲಿ ಇದರ ಡೀಟೇಲ್ಸ್ ಇದೆಯಲ್ಲ. ಹೌದು, ಮಾರ್ಕ 6ನೇ ಅಧ್ಯಾಯದಲ್ಲಿ ತನ್ನ ಬರ್ಡೇ ಪಾರ್ಟಿಯಲ್ಲಿ ಮಲಮಗಳ ಡ್ಯಾನ್ಸ್ಗೆ ಮೆಚ್ಚಿ ಏನ್ ಬೇಕಾದ್ರೂ ಕೇಳೋ, ರಾಜ್ಯದ ಅರ್ಧ ಬೇಕಾದ್ರೂ ಕೊಡ್ತೀನಿ ಅಂತ ಪ್ರಮಾಣ ಮಾಡ್ಬಿಡ್ತಾನಲ್ಲ. ಆಮೇಲೆ ಆ ಹುಡುಗಿ ತನ್ನ ತಾಯಿ ಹೆರೋದ್ಯಾಳ ಮಾತಿನಂತೆ ಯೋಹಾನನ ತಲೆ ಕೇಳ್ತಾಳೆ. ಹೆರೋದ್ನಿಗೆ ಇಷ್ಟ ಇಲ್ಲದಿದ್ರೂ ಗೆಸ್ಟ್ಗಳ ಮುಂದೆ ಮಾತು ಉಳಿಸ್ಕೊಳ್ಳೋಕೆ ತನ್ನ ಪ್ರೆಸ್ಟೀಜ್ಗೋಸ್ಕರ ಯೋಹಾನನ ಶಿರಚ್ಛೇದನಕ್ಕೆ ಆರ್ಡರ್ ಮಾಡ್ತಾನೆ. ಅಯ್ಯೋ, ಎಷ್ಟು ಘೋರ ಅಲ್ವಾ! ರಾಜ ಆಗಿದ್ದು ಒಂದು ಮಾತಿಗೆ ಕಟ್ಟುಬಿದ್ದು ತಾನು ಗೌರವಿಸ್ತಿದ್ದ ವ್ಯಕ್ತಿಯನ್ನೇ ಕೊಲ್ಬೇಕಾಗಿ ಬಂತು. ಮಾರ್ಕನಲ್ಲಿ ಅವನು ಯೋಹಾನನನ್ನ ನೀತಿವಂತ ಅಂತ ತಿಳಿದು ಭಯಪಡ್ತಿದ್ದ, ಅವನನ್ನ ಕಾಪಾಡ್ತಿದ್ದ ಅಂತಲೂ ಇದೆಯಲ್ಲ. ಹೌದು,
ಆ ಹಿನ್ನೆಲೆ ಇಟ್ಕೊಂಡು ನೋಡಿದ್ರೆ ಈಗ ಯೇಸುವಿನ ಬಗ್ಗೆ ಕೇಳಿದಾಗ ಅವನಿಗೆ ತಕ್ಷಣ ಯೋಹಾನನೇ ನೆನಪಾಗೋದು ಸಹಜ. ಆ ಪಾಪದ ನೆನಪು ಅವನನ್ನ ಒಳಗಿಂದ ಕೊರಿತಾಯಿತು. ಅದಕ್ಕೇನೆ 9ನೇ ವಚನದಲ್ಲಿ ಅವನು ತನಕ್ತಾನೇ ಮಾತಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಯೋವಾನನೇ ಅವನನ್ನು ನಾನೇ ಶಿರಚ್ಛೇದನ ಮಾಡಿಸಿದೆನಲ್ಲ. ಕರೆಕ್ಟ್. ಇದು ನೇರವಾಗಿ ನಾನು ಪಾಪಿ ಅಂತ ಒಪ್ಕೊಳ್ಳೋದು ಅಲ್ದಿದ್ರೂ ಅವನ ಮನಸ್ಸಲ್ಲಿ ಆ ಪಾಪ ಪ್ರಜ್ಞೆ ಎಷ್ಟು ಆಳವಾಗಿ ಬೇರೂರಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಆ ಭಾರ ಅವನನ್ನ ಬಿಟ್ಟಿರಲಿಲ್ಲ. ತಾನು ಕೊಂದ ಯೋಹಾನನೇ ಏನೋ ಪವಾಡದಿಂದ ಸತ್ತವರೊಳಗಿಂದ ಎದ್ದು ಬಂದು ಈಗ ಯೇಸು ರೂಪದಲ್ಲಿದ್ದಾನಾ ಅನ್ನೋ ಒಂದು ಲಾಜಿಕೇ ಇಲ್ಲದ ಭಯ ಅವನನ್ನು ಕಾಡ್ತಾ ಇತ್ತು. ಇದು ಒಂಥರ ವಿಚಿತ್ರವಾದ ಮೆಂಟಲ್ ಸ್ಟೇಟ್ ಅಲ್ವಾ? ನಿಜ ಸ್ಥಿತಿ ಗೊತ್ತು, ಯೋಹಾನ ಸತ್ತಿದ್ದಾನೆ, ತಾನೇ ಕೊಲ್ಸಿದ್ದು. ಆದರೂ ಮನಸ್ಸಲ್ಲಿರೋ ಆ ಅಪರಾಧ ಪ್ರಜ್ಞೆ, ಆ ಭಯ ತರ್ಕವನ್ನೇ ಮೀರಿ ನಿಲ್ಲತ್ತೆ. ಸರಿಯಾಗಿ ಹೇಳಿದ್ರಿ. ಗಿಲ್ಟ್ ಫೀಲಿಂಗ್ ಇದೆಯಲ್ಲ, ಅದು ನಮ್ಮ ಲಾಜಿಕಲ್ ಥಿಂಕಿಂಗನ್ನೇ ಹಾಳು ಮಾಡುತ್ತೆ. ಒಂಥರ ಪ್ಯಾರನೋಯ, ಸುಖಾಸುಮ್ನೆ ಭಯ, ಅನುಮಾನ ಹುಟ್ಟಿಸುತ್ತೆ. ಹೆರೋದು ರಾಜಕೀಯವಾಗಿ ಜಾಣ ಇರ್ಬೋದು, ರೋಮನ್ರ ಜೊತೆ ಡೀಲ್ ಮಾಡೋ ಚಾಣಾಕ್ಷಣಿ ಇರ್ಬೋದು, ಆದ್ರೆ ತನ್ನ ಆತ್ಮಸಾಕ್ಷಿ ಮುಂದೆ ಅವನು ವೀಕ್. ಅವನ ಅಧಿಕಾರ, ದುಡ್ಡು ಯಾವುದೂ ಅವನಿಗೆ ಮನಃಶಾಂತಿ ಕೊಡ್ಲಿಲ್ಲ. ಖಂಡಿತ ಇಲ್ಲ. ಆ ಭಯನೇ ಅವನ ಆತ್ಮಸಾಕ್ಷಿಯ ಕೂಗಾಗಿತ್ತು. ಸತ್ಯವನ್ನ ಮುಚ್ಚಿಹಾಕಿದ್ರೂ ಅದು ಬೇರೆ ರೂಪದಲ್ಲಿ ಅವನ ಮುಂದೆ ಬಂದು ನಿಲ್ತು. ಇದೇ ಭಯ, ಇದೇ ಗೊಂದಲದಿಂದ ಅವನು ಮುಂದಿನ ಪ್ರಶ್ನೆ ಕೇಳ್ತಾನಲ್ಲ, ಮತ್ತೆ ಇವನಾರು, ಇವನ ಬಗ್ಗೆ ಇಂಥ ವಿಷಯಗಳನ್ನೆಲ್ಲ ಕೇಳ್ತಾ ಇರುವೆನಲ್ಲ ಅಂತ. ಹೌದು. ಆ ಪ್ರಶ್ನೆಯಲ್ಲಿ ಅವನ ಕನ್ಫ್ಯೂಷನ್, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ಅವನ ಅಸಹಾಯಕತೆ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತೆ. ಯಾರು ಈ ಹೊಸ ವ್ಯಕ್ತಿ ಅಂತ ತಿಳಿಲೇಬೇಕು ಅನ್ನೋಂಥರ ತವಕ. ಅದೇ ತವಕದಿಂದ, ಅದೇ ಭಯಮಿಶ್ರಿತ ಕುತೂಹಲದಿಂದ ಅವನು ಯೇಸುವನ್ನು ನೋಡಲು ಅವಕಾಶ ಹುಡುಕುತ್ತಿದ್ದನು ಅಂತ ಲೂಕ 9:9 ಕೊನೆಯಲ್ಲಿ ಹೇಳುತ್ತೆ. ಅವಕಾಶ ಹುಡುಕುತ್ತಿದ್ದನು ಅನ್ನೋ ಪದ ಎಪೆರೇಥಿಸೆ ಇದೈನ್ ಔಟೂನ್ ಸುಮ್ನೆ ನೋಡೋ ಆಸೆ ಅಲ್ಲ, ಅದು ಕಂಟಿನ್ಯೂಸ್ ಆಗಿ ಪ್ರಯತ್ನಪೂರ್ವಕವಾಗಿ ಹುಡುಕೋದು ಅಂತ ಸೂಚಿಸುತ್ತೆ. ಆದ್ರೆ ಯಾಕೆ ನೋಡ್ಬೇಕಿತ್ತು? ಅವನ ಉದ್ದೇಶ ಏನಾಗಿತ್ತು? ಅದು ನಿಜವಾದ ನಂಬಿಕೆಯಿಂದಲೋ ಅಥವಾ ಪಶ್ಚಾತ್ತಾಪದಿಂದಲೂ ಬಂದಿದ್ದಂತೂ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅವನ ಉದ್ದೇಶಗಳು ಮಿಕ್ಸ್ ಆಗಿದ್ವು ಅಂತ ಕಾಣತ್ತೆ. ಆದರೆ ಸ್ಪಿರಿಚುವಲ್ ಅಂತೂ ಖಂಡಿತ ಅಲ್ಲ. ಮೊದಲನೇದು ಭಯ. ಈ ಯೇಸು ನಿಜವಾಗ್ಲೂ ಯೋಹಾನನೇನಾ ಅಥವಾ ಅಷ್ಟೇ ಅಪಾಯಕಾರಿ ಶಕ್ತಿ ಇವನಿಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋ ಆತಂಕ. ಎರಡನೇದು ಕುತೂಹಲ. ಅಬ್ಬಾ, ಏನೇನೋ ಅದ್ಭುತ ಮಾಡ್ತಾನಂತೆ ಈ ವ್ಯಕ್ತಿ, ಪರ್ಸನಲಾಗಿ ನೋಡ್ಬಿಡ್ಬೇಕು, ಅವನ ಪವರ್ ಏನು ಅಂತ ತಿಳಿಬೇಕು ಅನ್ನೋ ಒಂಥರ ಮಾರ್ಬಿಡ್ ಕ್ಯೂರಿಯಾಸಿಟಿ. ವಿಕೃತ ಕುತೂಹಲ. ಹೌದು. ಮೂರನೇದು ಮತ್ತು ಬಹುಶಃ ಮುಖ್ಯವಾದದ್ದು ರಾಜಕೀಯ ಲೆಕ್ಕಾಚಾರ. ತನ್ನ ಅಧಿಕಾರ ಉಳಿಸ್ಕೊಳ್ಳೋದು. ಯೇಸುವಿನ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದೆ, ಜನ ಸೇರ್ತಾ ಇದ್ದಾರೆ, ಇದೆಲ್ಲ ಮುಂದೆ ತನ್ನ ಪೋಸ್ಟ್ಗೇನಾದ್ರೂ ಪ್ರಾಬ್ಲಮ್ ಮಾಡ್ಬೋದಾ ಅಂತ ಅಂದಾಜು ಮಾಡೋ ಪ್ರಯತ್ನ ಇರಬಹುದು. ಅಂದ್ರೆ ಯೇಸುವನ್ನ ಒಬ್ಬ ಪೊಲಿಟಿಕಲ್ ರೈವಲ್ ತರ ನೋಡ್ತಾ ಇದ್ನೇ ಹೊರತು ಒಬ್ಬ ರಕ್ಷಕನಾಗಿ ಅಲ್ಲ. ಎಕ್ಸಾಕ್ಟ್ಲಿ. ಅವನಿಗೆ ಬೇಕಾಗಿದ್ದು ಯೇಸುವಿನ ಮೆಸೇಜ್ ಅಲ್ಲ, ಯೇಸುವಿನ ಶಕ್ತಿ ಪ್ರದರ್ಶನ. ಇದು ನೀವ್ ಹೇಳಿದ್ ಕೇಳಿ ಲೂಕ 23ನೇ ಅಧ್ಯಾಯದಲ್ಲಿ ನಡೆಯೋ ಘಟನೆ ನೆನಪಾಗತ್ತೆ. ಅಲ್ಲಿ ಹೆರೋದ ಯೇಸುವನ್ನ ವಿಚಾರಣೆ ಮಾಡುವಾಗ ಏನಾದ್ರೂ ಒಂದು ಅದ್ಭುತ ಮಾಡಿ ತೋರಿಸ್ತಾನೆ ಅಂತ ಆಸೆ ಪಡ್ತಾನಲ್ವಾ? ಪರ್ಫೆಕ್ಟ್ ಕನೆಕ್ಷನ್. ಲೂಕ 23:8-9ರಲ್ಲಿ ಅದೇ ಇದೆ. ಹೆರೋದ ಯೇಸುವನ್ನ ನೋಡಿ ಖುಷಿ ಪಡ್ತಾನೆ, ಯಾಕಂದ್ರೆ ತುಂಬಾ ದಿನದಿಂದ ನೋಡಬೇಕು ಅನ್ಕೊಂಡಿದ್ದ, ಏನಾದ್ರೂ ಮಿರಾಕಲ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ. ಆದ್ರೆ ಯೇಸು ಅವನ ಮುಂದೆ ಸುಮ್ಮನೆ ನಿಂತಿರ್ತಾನೆ, ಒಂದೂ ಮಾತಾಡಲ್ಲ. ಹೌದು. ಅದು ಹೆರೋದನ ಆಸಕ್ತಿ ಎಷ್ಟು ಹೊರಗಿನದು, ಎಷ್ಟು ಆಳವಿಲ್ಲದ್ದು ಅಂತ ತೋರಿಸುತ್ತೆ. ಅವನಿಗೆ ಸತ್ಯ ಬೇಕಿರಲಿಲ್ಲ, ಕೇವಲ ಶೋ ಬೇಕಿತ್ತು. ಈ ಘಟನೆಯಿಂದ ನಾವು ಕಲಿಬಹುದಾದ ಮುಖ್ಯ ಪಾಠಗಳೇನು? ಮೊದಲನೆಯದ್ದು, ನೀವು ಹೇಳ್ದ ಹಾಗೆ ಪಾಪದ ಪರಿಣಾಮ. ಅಧಿಕಾರ ಎಷ್ಟೇ ಇರ್ಲಿ, ಪಾಪ ಪ್ರಜ್ಞೆ ಮನಃಶಾಂತಿಯನ್ನ ಹೇಗೆ ಕೆಡಿಸುತ್ತೆ ಅನ್ನೋದು. ಹೌದು. ಅಧಿಕಾರದಿಂದ ಆತ್ಮಸಾಕ್ಷಿಯನ್ನ ಸೈಲೆಂಟ್ ಮಾಡೋಕ್ಕಾಗಲ್ಲ. ಎರಡನೆಯದು ನಂಬಿಕೆಯ ಕೊರತೆ. ಹೆರೋದನ ಕುತೂಹಲ ನಿಜವಾದ ನಂಬಿಕೆಯಲ್ಲ, ಅದು ಕೇವಲ ಹೊರಗಿನ ಚಿಹ್ನೆ, ಅದ್ಭುತಗಳನ್ನು ನೋಡೋ ಆಸೆ. ಎಷ್ಟೋ ಸಾರಿ ನಾವು ಕೂಡ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಆಸಕ್ತಿ ತೋರಿಸೋದಿದೇ ರೀತಿ ಇರ್ಬೋದು. ಕಷ್ಟಗಳಿಗೆ ಕ್ವಿಕ್ ಫಿಕ್ಸ್ ಬೇಕು, ಅಥವಾ ಏನೋ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಆದರೆ ನಿಜವಾದ ಬದಲಾವಣೆಗೆ, ಸತ್ಯಕ್ಕೆ ನಮ್ಮನ್ನ ಒಪ್ಪಿಸ್ಕೊಳ್ಳೋಕೆ ರೆಡಿ ಇರಲ್ಲ. ಯೇಸುವನ್ನ ರಕ್ಷಕನಾಗಿ ನೋಡದೆ ಕೇವಲ ಒಬ್ಬ ಮ್ಯಾಜಿಷಿಯನ್ ತರ ನೋಡೋದು. ಹೌದು. ಮೂರನೆಯದು ಸತ್ಯ ಮತ್ತು ಆತ್ಮಸಾಕ್ಷಿ. ಹೆರೋದ ಯೋಹಾನನ ಧ್ವನಿಯನ್ನ ಕತ್ತರಿಸಿ ಸತ್ಯವನ್ನ ಮುಚ್ಚಾಕೋಕ್ ಟ್ರೈ ಮಾಡ್ದ. ಆದ್ರೆ ಸತ್ಯ ಸಾಯಲ್ಲ, ಅದು ಯೇಸುವಿನ ಮೂಲಕ ಬೇರೆ ರೂಪದಲ್ಲಿ ಅವನ ಮುಂದೆ ಬಂತು. ಅವನ ಆತ್ಮಸಾಕ್ಷಿ ಮತ್ತೆ ಮಾತಾಡೋಕ್ ಶುರು ಮಾಡ್ತು. ಹೌದು. ಸತ್ಯವನ್ನ ಸ್ವಲ್ಪ ಕಾಲ ಮುಚ್ಚಿಡಬಹುದು,
ಪೂರ್ತಿಯಾಗಿ ನಾಶ ಮಾಡೋಕ್ಕಾಗಲ್ಲ. ಇನ್ನು ಕೊನೆಯದಾಗಿ ದೇವರ ಸಾರ್ವಭೌಮತೆ ಮತ್ತು ಈ ಲೋಕದ ಅಧಿಕಾರ ಇವೆರಡರ ನಡುವಿನ ವ್ಯತ್ಯಾಸ. ಖಂಡಿತ. ಹೆರೋದ ಈ ಲೋಕದ ರಾಜ. ಅಧಿಕಾರ, ಸೈನ್ಯ ಎಲ್ಲ ಇತ್ತು. ಆದರೆ ದೇವರ ರಾಜ್ಯದ ಸತ್ಯವನ್ನ, ಯೇಸುವಿನಲ್ಲಿ ನಡೀತಾ ಇದ್ದ ದೇವರ ಪ್ಲಾನನ್ನ ಅರ್ಥ ಮಾಡ್ಕೊಳ್ಳೋಕವನು ಫೇಲ್ ಆದ. ಆ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಅವನ ಆತಂಕಕ್ಕೆ ಕಾರಣ ಆಯಿತು. ಹೌದು. ಲೌಕಿಕ ಅಧಿಕಾರ ಎಷ್ಟೇ ದೊಡ್ಡದಿರ್ಲಿ, ದೈವಿಕ ಸತ್ಯವನ್ನ ಎದುರಿಸೋಕೆ ಅಥವಾ ಅರ್ಥ ಮಾಡ್ಕೊಳ್ಳೋಕೆ ಆಗದಿದ್ದಾಗ ಅದು ಒಳಗಿನ ಗೊಂದಲಕ್ಕೆ, ಭಯಕ್ಕೆ ದಾರಿ ಮಾಡುತ್ತೆ. ಈ ಚರ್ಚೆ ನಿಜವಾಗ್ಲೂ ಹೆರೋದನ ಕ್ಯಾರೆಕ್ಟರ್ನ ಕಾಂಪ್ಲೆಕ್ಸಿಟಿಯನ್ನ, ಈ ಸಣ್ಣ ಭಾಗದ ಆಳವನ್ನ ಚೆನ್ನಾಗಿ ತೆರೆದಿಟ್ಟಿದೆ. ಇದು ಕೇವಲ ಹೆರೋದನ ಕಥೆಯಲ್ಲ, ಇದರಲ್ಲಿರೋ ವಿಷಯಗಳು ನಮಗೂ ಅನ್ವಯಿಸ್ತವೆ ಅನ್ಸುತ್ತೆ. ಹೌದು. ಇದು ನಾವೆಲ್ಲರೂ ಯೋಚಿಸಬೇಕಾದ ಅವಶ್ಯ. ನಮ್ಮ ಜೀವನದಲ್ಲೂ ಅಷ್ಟೇ. ಹಿಂದಿನ ತಪ್ಪುಗಳು, ಒಪ್ಕೊಳ್ಳೋಕಿಷ್ಟಪಡದ ಸತ್ಯಗಳು ಅಥವಾ ಒಳಗಿನ ಭಯಗಳು ನಮ್ಮ ಗ್ರಹಿಕೆಯನ್ನ ಹೇಗೆ ಸೀಮಿತಗೊಳಿಸಬಹುದು. ನಾವು ಆಧ್ಯಾತ್ಮಿಕ ವಿಷಯಗಳನ್ನ ಹುಡುಕುವಾಗ ನಮ್ಮ ಮೋಟಿವೇಶನ್ ಏನು? ಹೆರೋದನ ತರ ಕೇವಲ ಕ್ಯೂರಿಯಾಸಿಟಿನಾ, ಕಷ್ಟಗಳಿಂದ ಪಾರಾಗೋ ಆಸೆನಾ, ಅಥವಾ ನಿಜವಾಗ್ಲೂ ಬದಲಾಗಬೇಕು ಅನ್ನೋ ಹಂಬಲನಾ? ಹೌದು. ನಿಜವಾದ ನಂಬಿಕೆ ಬರೀ ನೋಡೋದ್ರಲ್ಲಿಲ್ಲ, ಅದು ಕೇಳಿ, ಅರ್ಥ ಮಾಡ್ಕೊಂಡು, ಸ್ವೀಕರಿಸಿ ಬದಲಾಗೋದ್ರಲ್ಲಿದೆ. ಭಯ, ಆತಂಕಗಳು ನಮ್ಮನ್ನ ಸತ್ಯದಿಂದ ಹೇಗೆ ದೂರ ಇಡಬಹುದು ಅನ್ನೋದಕ್ಕೆ ಹೆರೋದ ಒಂದು ಎಚ್ಚರಿಕೆ ಇದ್ದ ಹಾಗೆ. ಒಟ್ಟಾರೆಯಾಗಿ ಲೂಕ 9.79ರಲ್ಲಿನ ಹೆರೋದನ ಪ್ರತಿಕ್ರಿಯೆ, ಪಾಪಪ್ರಜ್ಞೆ, ಭಯ ಮತ್ತೆ ನಂಬಿಕೆಯಿಲ್ಲದ ಕೇವಲ ಹೊರಗಿನ ಕುತೂಹಲ ಇವೆಲ್ಲ ಒಬ್ಬ ವ್ಯಕ್ತಿಯನ್ನ ಸತ್ಯವನ್ನ ಎದುರಿಸದಂತೆ, ದೇವರ ಕೃಪೆಯನ್ನ ಸ್ವೀಕರಿಸದಂತೆ ಹೇಗೆ ತಡಿಬಹುದು ಅನ್ನೋದಕ್ಕೆ ಒಂದು ಪವರ್ಫುಲ್ ಉದಾಹರಣೆ. ಅವನಿಗೆ ಕೇಳೋ ಅವಕಾಶ ಇತ್ತು, ನೋಡೋ ಆಸೆಯೂ ಇತ್ತು, ಆದರೆ ಅವನ ಹೃದಯದ ಸ್ಥಿತಿ, ಅವನ ಪಾಪದ ಭಾರ, ಪಶ್ಚಾತ್ತಾಪ ಇಲ್ಲದಿರೋದು, ಸ್ವಾರ್ಥ ಇವೆಲ್ಲ ಅವನನ್ನ ನಿಜವಾದ ತಿಳುವಳಿಕೆಯಿಂದ ದೂರ ಇಟ್ಟು. ಇದು ನಿಜಕ್ಕೂ ಗಂಭೀರವಾಗಿ ಯೋಚಿಸಬೇಕಾದ ವಿಷಯ. ಹಾಗಾದ್ರೆ ಕೊನೆಯದಾಗಿ ನಮ್ಮ ಕೇಳುಗರು ಯೋಚಿಸ್ಲಿಕ್ಕೆ ಒಂದು ಪ್ರಶ್ನೆ. ನಮ್ಮ ಜೀವನದಲ್ಲಿ ನಾವು ಒಪ್ಪಿಕೊಳ್ಳಲು ಸಿದ್ಧರಿಲ್ಲದ ನಮ್ಮದೇ ಆದ ಕೆಲವು ಶಿರಚ್ಛೇದಿತ ಯೋಹಾನರು ಇರಬಹುದಾ? ಅಂದ್ರೆ ನಮ್ಮ ಹಿಂದಿನ ತಪ್ಪುಗಳು, ನಮ್ಮ ಒಳಗಿನ ಭಯಗಳು, ನಮ್ಮ ಪೂರ್ವಾಗ್ರಹಗಳು ಇವೆಲ್ಲ ಸೇರಿ ನಮ್ಮ ಕಣ್ಣ ಮುನ್ನೆಯೇ ಇರೋ ಒಂದು ಮುಖ್ಯವಾದ ಸತ್ಯವನ್ನ ಅಥವಾ ಒಂದು ದೊಡ್ಡ ಅವಕಾಶವನ್ನ ಅಥವಾ ದೇವರ ಕರೆಯನ್ನೇ ಗುರುತಿಸದಂತೆ ನಮ್ಮ ಕಣ್ಣುಗಳನ್ನ ಕುರುಡಾಗಿಸುತ್ತಿರಬಹುದೇ? ಇದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಆಲೋಚಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.